ಹಾಯ್ ಮಕ್ಕಳೇ, GS ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 5 ಚಂದದ ಪಾಲಿಂಡ್ರೋಮಿಕ್ ವಿನ್ಯಾಸಗಳು ಅದರ ಬಗ್ಗೆ ನೋಡ್ತಾ ಹೋಗೋಣ. ಚಂದದ ಪಾಲಿಡ್ರೋಮಿಕ್ ವಿನ್ಯಾಸಗಳು ಎಂದರೇನು ಎಂದು ತಿಳಿದುಕೊಳ್ಳೋಣ. ಈ ಸಂಖ್ಯೆಗಳಲ್ಲಿ ನೀವು ಯಾವ ವಿನ್ಯಾಸವನ್ನು ಕಾಣುತ್ತೀರಿ? 66, 848, 575, 797, 1111. ಈ ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗಲೂ ಒಂದೇ ಇರುತ್ತದೆ. ನೀವು ಪ್ರಯತ್ನಿಸಿ ನೋಡಿ. ಇಂಥ ಸಂಖ್ಯೆಗಳನ್ನು ಪಾಲಿಂಡ್ರೋಮ್ಸ್ ಅಥವಾ ಪಾಲಿಂಡ್ರೋಮಿಕ್ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಪಾಲಿಡ್ರೋಮಿಕ್ ಅಂದರೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಎರಡೂ ರೀತಿ ಓದಿದರೂ ಕೂಡ ಒಂದೇ ಥರ ಬರುವಂಥ ಸಂಖ್ಯೆಗಳು. ಇವುಗಳಿಗೆ ನಾವು ಚಂದದ ಪಾಲಿಡ್ರೋಮಿಕ್ ವಿನ್ಯಾಸಗಳೆಂದು ಕರೆಯುತ್ತೇವೆ. 1, 2, 3 ಇವುಗಳನ್ನು ಬಳಸಿದ ಎಲ್ಲ ಪಾಲಿಂಡ್ರೋಮ್ಗಳು 1, 2, 3 ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಪಾಲಿಂಡ್ರೋಮ್ಗಳಿಗೆ ಕೆಲವು ಉದಾಹರಣೆಗಳು 121, 313, 222 ಆಗಿವೆ. ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ 3 ಅಂಕಿಯ ಪಾಲಿಂಡ್ರೋಮ್ಗಳನ್ನು ಬರೆಯಿರಿ. 111, 222, 333, 121, 131, 212, 232, 313, 323. ಈ ಹಿಮ್ಮುಖವಾಗಿ ಬರೆ, ಕೂಡು, ಪಾಲಿಂಡ್ರೋಮ್ ಪಡೆ, ರಿವರ್ಸ್ ಆ್ಯಂಡ್ ಆ್ಯಡ್ ಪಾಲಿಂಡ್ರೋಮ್ಸ್. ಈ ಸಂಕಲನಗಳನ್ನು ಗಮನಿಸಿ ಇಲ್ಲಿ ಏನನ್ನು ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿರಿ. ಅನುಸರಿಸಬೇಕಾದ ಹಂತಗಳು: 2 ಅಂಕಿಯ ಸಂಖ್ಯೆಯೊಂದಿಗೆ ಪ್ರಾರಂಭಿಸಿ. ಈ ಸಂಖ್ಯೆಯನ್ನು ಅದರ ಹಿಮ್ಮುಖ ಸಂಖ್ಯೆಗೆ ಕೂಡಿ ನೀವು ಪಾಲಿಂಡ್ರೋಮನ್ನು ಪಡೆದರೆ ನಿಲ್ಲಿಸಿ. ಇಲ್ಲದಿದ್ದರೆ ಅಂಕಿಗಳನ್ನು ಪುನಃ ಹಿಮ್ಮುಖವಾಗಿ ಬರೆದು ಕೂಡಿ ಪಾಲಿಂಡ್ರೋಮ್ ಬರುವವರೆಗೂ ಇದನ್ನು ಪುನರಾವರ್ತಿಸಿ. 34 ಹಿಮ್ಮುಖವಾಗಿ 43 ಪ್ಲಸ್ 77, 29 ಹಿಮ್ಮುಖವಾಗಿ 92, 121. ಇಲ್ಲಿ ಒಂದು ಪಾಲಿಂಡ್ರೋಮ್ ಬಂದಿದೆ. ಇಲ್ಲಿಯೂ ಕೂಡ ಒಂದು ಪಾಲಿಂಡ್ರೋಮ್ ಸಂಖ್ಯೆ ಬಂದಿದೆ. ಅದೇ ರೀತಿ 48 ಹಿಮ್ಮುಖವಾಗಿ 84 ಪ್ಲಸ್ 132 ಹಿಮ್ಮುಖವಾಗಿ 231 ಪ್ಲಸ್ 363. ಇದು ಕೂಡ ಒಂದು ಪಾಲಿಂಡ್ರೋಮ್ ಸಂಖ್ಯೆ ಆಗಿದೆ. 76, 67, 143 ಆಗಿದೆ. ಅದೇ ಹಿಮ್ಮುಖವಾಗಿ ಬರೆದಾಗ 341. ಎರಡನ್ನು ಕೂಡಿಸಿದಾಗ 484. ನೀವು ಬೇರೆ ಕೆಲವು ಸಂಖ್ಯೆಗಳಿಗೆ ಇದೇ ವಿಧಾನದಿಂದ ಪ್ರಯತ್ನಿಸಿ ಮತ್ತು ಇದೇ ಹಂತಗಳನ್ನು ಅನುಸರಿಸಿ ನೀವು ಪಾಲಿಂಡ್ರೋಮ್ ಪಡೆದರೆ ಅಲ್ಲಿಗೆ ನಿಲ್ಲಿಸಿ. ಕೆಲವು ಸಂಖ್ಯೆಗಳಿಗೆ ಪಾಲಿಂಡ್ರೋಮನ್ನು ಪಡೆಯಲು ಇದನ್ನು ಹಲವು ಬಾರಿ ಪುನರಾವರ್ತಿಸಬೇಕಾಗುತ್ತದೆ. ಪಾಲಿಂಡ್ರೋಮ್ಗಳನ್ನು ಪಡೆಯಲು ಸಾಧ್ಯವೇ ಆಗದ ಸಂಖ್ಯೆಗಳಿವೆ. ಅದು ಯಾವುದೆಂದರೆ 196. ಅನ್ವೇಷಿಸಿ. 2 ಅಂಕಿಯ ಸಂಖ್ಯೆಯಿಂದ ಪ್ರಾರಂಭಿಸಿ ಅದನ್ನು ಹಿಮ್ಮುಖ ಸಂಖ್ಯೆಗೆ ಕೂಡುವುದನ್ನು ಪುನರಾವರ್ತಿಸಿದಾಗ ಪ್ರತಿ ಬಾರಿಯೂ ಪಾಲಿಂಡ್ರೋಮ್ ಬರುವುದೇ? ಅನ್ವೇಷಿಸಿರಿ ಮತ್ತು ಕಂಡುಹಿಡಿಯಿರಿ. ಇಲ್ಲಿ ಕೆಲವು ಎಕ್ಸಾಂಪಲ್ಗಳನ್ನ ನೋಡ್ರಿ. 24 ಹಿಮ್ಮುಖವಾಗಿ ಬರೆದಾಗ 42 ಪ್ಲಸ್ 66 ಇದೊಂದು ಪಾಲಿಂಡ್ರೋಮ್ ಆಗಿದೆ. 66 ಪ್ಲಸ್ 66 132 ಇದು ಒಂದು ಪಾಲಿಂಡ್ರೋಮ್ ಆಗಿಲ್ಲ. ಎರಡನೇ ಹಂತದಲ್ಲಿ 132 ಹಿಮ್ಮುಖವಾಗಿ 231, 363 ಎರಡನೇ ಹಂತದಲ್ಲಿ ಬಂದು ನಾವು ಪಾಲಿಂಡ್ರೋಮನ್ನು ಪಡೆದುಕೊಂಡಿದ್ದೇವೆ. 54 ಹಿಮ್ಮುಖವಾಗಿ ಬರೆದಾಗ 45 ಪ್ಲಸ್ = 99 ಇದು ಒಂದು ಕೂಡ ಪಾಲಿಂಡ್ರೋಮ್ ಸಂಖ್ಯೆಯಾಗಿದೆ. ಅದೇ ರೀತಿ 65 ಪ್ಲಸ್ 56 121 ಇದು ಕೂಡ ಒಂದು ಪಾಲಿಂಡ್ರೋಮ್ ಸಂಖ್ಯೆಯಾಗಿದೆ. ನೆಕ್ಸ್ಟ್ ನೋಡೋಣ ಒಗಟಿನ ಸಮಯ. ಇಲ್ಲಿ 5 ಪ್ಲೇಸ್ಗಳನ್ನು ಖಾಲಿ ಬಿಟ್ಟಿದ್ದಾರೆ. ನಾನು 5 ಅಂಕಿಯ ಒಂದು ಪಾಲಿಂಡ್ರೋಮ್. ನಾನು ಒಂದು ಬೆಸ ಸಂಖ್ಯೆ. ನನ್ನ ಟಿ ಅಂಕಿಯು ನನ್ನ ಯು ಅಂಕಿ 2ರಷ್ಟಿದೆ. ನನ್ನ ಎಚ್ ಅಂಕಿಯು ನನ್ನ ಟಿ ಅಂಕಿ 2ರಷ್ಟಿದೆ. ನಾನು ಒಂದು ಬೆಸ ಸಂಖ್ಯೆ ಅಂದಾಗ ಆ ಪ್ಲೇಸ್ನಲ್ಲಿ 1 ಬಂತು. ನಾನು ಯುಗಿಂತ 2ರಷ್ಟಿದ್ದೇನೆ ಅಂದಾಗ ಇದು 2 ಆಯಿತು. ಟಿಗಿಂತ ಎಚ್ 2ರಷ್ಟಿದೆ ಅಂದಾಗ 2 4. ಅದನ್ನೇ ಹಿಮ್ಮುಖವಾಗಿ ಬರೆದಾಗ 2 1 ಅಂದರೆ ಇಲ್ಲಿ 12,421 ಅಂದರೆ 12,421. ಇನ್ನು ನೆಕ್ಸ್ಟು 3.6 ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ನೋಡೋಣ. DR ಕಪ್ರೇಕರ್ ಮಹಾರಾಷ್ಟ್ರದ ದೇವಳಲಿ ಸರ್ಕಾರಿ ಶಾಲೆಯೊಂದರಲ್ಲಿ ಗಣಿತ ಶಿಕ್ಷಕರಾಗಿದ್ದರು. ಅವರು ಸಂಖ್ಯೆಗಳೊಂದಿಗೆ ಆಟ ಆಡುವುದನ್ನು ತುಂಬ ಇಷ್ಟಪಡುತ್ತಿದ್ದರು ಮತ್ತು ಅವರು ಈ ಹಿಂದೆ ತಿಳಿಯದೇ ಇದ್ದ ಅನೇಕ ಸುಂದರವಾದ ವಿನ್ಯಾಸಗಳನ್ನು ಸಂಖ್ಯೆಗಳಲ್ಲಿ ಕಂಡುಹಿಡಿದಿದ್ದಾರೆ. 1949ರಲ್ಲಿ ಅವರು 4 ಅಂಕಿಯ ಸಂಖ್ಯೆಗಳೊಂದಿಗೆ ಆಡುವಾಗ ಆಕರ್ಷಕ ಮತ್ತು ಮಾಂತ್ರಿಕ ವಿದ್ಯಮಾನವೊಂದನ್ನು ಕಂಡುಹಿಡಿದರು. ನೀವು ಈ ಹಂತಗಳನ್ನು ಅನುಸರಿಸಿ ಮತ್ತು ಸ್ವತಃ ಮ್ಯಾಜಿಕ್ನ ಅನುಭವ ಪಡೆಯಿರಿ. ಯಾವುದಾದರೂ 4 ಅಂಕಿಯ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಅದು 6, 3, 8, 2 ಆಗಿರಲಿ. ಯಾವುದೇ 4 ಅಂಕಿಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. 4 ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಈ ಅಂಕಿಗಳಿಂದ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಿ. ಇದು ಎ ಆಗಿರಲಿ. ಈ ಅಂಕಿಗಳಿಂದ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಿ. ಇದು ಬಿ ಆಗಿರಲಿ. ಸಿ ಸಂಖ್ಯೆಯ ಅಂಕಿಗಳನ್ನು ಬಳಸಿ. ಬಿ ಯನ್ನು ಎ ಇಂದ ಕಳೆಯಿರಿ. ಇದನ್ನು ಸಿ ಎಂದು ಕರೆಯಿರಿ. ಸಿ = a - b.
ನಾವು ಈ ಪ್ರಕ್ರಿಯೆಯನ್ನು ಹೀಗೆ ಮುಂದುವರಿಸಿದರೆ ಏನಾಗುತ್ತದೆ? ಇಲ್ಲಿ ನೋಡಿ 6 3 8 2 4 ಅಂಕಿ ತೆಗೆದುಕೊಂಡು 8 6 3 2 ಮಾಡಿ ಬಿ ಚಿಕ್ಕ ಸಂಖ್ಯೆ ಅದನ್ನೇ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ 2 3 6 8 ಮಾಡಿ 6 2 6 4 ಈ ರೀತಿ ಮಾಡಿದ್ದಾರೆ. ನೆಕ್ಸ್ಟ್ ಅದನ್ನೇ 6 2 ಬಂದ ಉತ್ತರದಲ್ಲಿ 6 2 6 4 ದೊಡ್ಡ ಸಂಖ್ಯೆ 6642 ಮಾಡಿ ಚಿಕ್ಕ ಸಂಖ್ಯೆ 2466 ಇದರಲ್ಲಿ ಮೈನಸ್ ಮಾಡಿ 4176. ಮತ್ತೆ ಮೂರನೇ ಹಂತದಲ್ಲಿ ಇದನ್ನು ದೊಡ್ಡ ಸಂಖ್ಯೆಯನ್ನು ಮಾಡಿ ಎ ಇಜ್ಕೊಟ್ಟು 7641, ಬಿ ಇಜ್ಕೊಟ್ಟು 1467, ಸಿ ಇದನ್ನು ಕಳೆದು ಮೈನಸ್ ಮಾಡಿ 6174. ಇದು ಒಂದು ಕಪ್ರೇಕವರ ಮ್ಯಾಜಿಕ್ ಸಂಖ್ಯೆ. ಅಂದರೆ ಯಾವುದೇ ಸಂಖ್ಯೆಯನ್ನು ನಾವು ಕೂಡಿಸಿ ಕಳೆದಾಗ ಟೋಟಲ್ ಆಗಿ 6174 ಬಂದರೆ ಇದು ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಆಗಿರುತ್ತೆ. ಅನ್ವೇಷಿಸಿ 4 ಅಂಕಿಯ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಮತ್ತು ಈ ಮೇಲಿನ ಎಲ್ಲ ಹಂತಗಳನ್ನು ಅನುಸರಿಸಿ ಏನಾಗುತ್ತೆ ಕಂಡುಹಿಡಿಯಿರಿ. ನಿಮ್ಮ ಸ್ನೇಹಿತರು ಪಡೆದ ಸಂಖ್ಯೆಯೊಂದಿಗೆ ಪರಿಶೀಲಿಸಿ. ನೀವು ಯಾವಾಗಲೂ ಮ್ಯಾಜಿಕ್ ಸಂಖ್ಯೆ 6174 ಪಡೆಯುವಿರಿ. 6174 ಸಂಖ್ಯೆಯನ್ನು ಈಗ ಕಪ್ರೇಕರ್ ಅವರ ಸ್ಥಿರಾಂಕ ಎಂದು ಕರೆಯಲಾಗುತ್ತೆ. ಈ ಕ್ವಶನ್ನ ಬಿಡಿಸೋಣ, ಇಲ್ಲಿ ನೋಡೋಣ. ನಾನು ಕೆಲವೊಂದಿಷ್ಟು 4 5 6 7 ಇದನ್ನು 4 5 6 7 ಒಂದು ಸಂಖ್ಯೆ ತೆಗೆದುಕೊಂಡಾಗ ಇದು ದೊಡ್ಡ ಸಂಖ್ಯೆ ಮಾಡಿ ಎ ಇಜ್ಕೊಲ್ಟು 7 6 5 4. ಅದೇ ಸಣ್ಣ ಸಂಖ್ಯೆ ಮಾಡಿದಾಗ 4 5 6 7 ಮೈನಸ್ ಮಾಡಿದಾಗ ಸಿ ಇಜ್ಕೊಲ್ಟು 3 0 8 7. ಮತ್ತು ನೆಕ್ಸ್ಟ್ ಎರಡನೇ ಹಂತದಲ್ಲಿ 8 7 3 0 ಸಣ್ಣ ಸಂಖ್ಯೆ ಮಾಡಿದಾಗ 0 3 7 8 ಮೈನಸ್ ಮಾಡಿದಾಗ 8352. ಅದನ್ನೇ ಮೂರನೇ ಹಂತದಲ್ಲಿ 1ನೇ ಹಂತ 2ನೇ ಹಂತ 3ನೇ ಹಂತ. ಮೂರನೇ ಹಂತದಲ್ಲಿ ದೊಡ್ಡ ಸಂಖ್ಯೆ ಮಾಡಿದಾಗ 8532, ಸಣ್ಣ ಸಂಖ್ಯೆ ಮಾಡಿದಾಗ 2358, ಮೈನಸ್ ಮಾಡಿದಾಗ ಒಂದು ಕಪ್ರೇಕರ್ ಅವರ ಸಂಖ್ಯೆ 6174 ಇಲ್ಲಿ ಬಂದಿದೆ. ಅದೇ 5 1 3 7 ಮಾಡಿದಾಗ ಒಂದೇ ಒಂದು ಸ್ಟೆಪ್ಪಿಗೆ ಬಂದಿದೆ. ಇಲ್ಲಿ 7531 ದೊಡ್ಡ ಸಂಖ್ಯೆ ಮಾಡಿ ಬಿ ಚಿಕ್ಕ ಸಂಖ್ಯೆ ಮಾಡಿ 1357. ಸಿ ಇಜ್ಕೊಲ್ಟು ಒಂದೇ ಸ್ಟೆಪ್ಪಿನಲ್ಲಿ ಕಪ್ರೇಕರ್ ಸಂಖ್ಯೆ 6174. ನೀವು 1 2 3 4 ಇದನ್ನು ನೀವೇ ಸ್ವತಃ ಬಿಡಿಸಿ. ಕಪ್ರೇಕರ್ ಸಂಖ್ಯೆ ಎಷ್ಟು ಸ್ಟೆಪ್ನಲ್ಲಿ ಬರುತ್ತದೆ ಎಂದು ಸ್ವತಃ ನೀವೇ ಬಿಡಿಸಿ ನೋಡಿ. 3 ಅಂಕಿಯ ಕೆಲವು ಸಂಖ್ಯೆಗಳೊಂದಿಗೆ ಇದೇ ಹಂತಗಳನ್ನು ಅನುಸರಿಸಿ ಯಾವ ಸಂಖ್ಯೆಯು ಪುನರಾವರ್ತನೆ ಆಗಲು ಪ್ರಾರಂಭವಾಗುತ್ತದೆ? 1 5 3 ಇದನ್ನು ಬಿಡಿಸಿದಾಗ 5 3 1 ದೊಡ್ಡ ಸಂಖ್ಯೆಯನ್ನಾಗಿ ಮಾಡಿ ಮತ್ತು ಬಿ 1 3 5 ಇದನ್ನು ಚಿಕ್ಕ ಸಂಖ್ಯೆ ಮಾಡಿ 396 ಮೈನಸ್ ಮಾಡಿದಾಗ 396. ಮತ್ತು ನೆಕ್ಸ್ಟ್ 1ನೇ ಸ್ಟೆಪ್ಪು. 2ನೇ ಸ್ಟೆಪ್ನಲ್ಲಿ 963 ಚಿಕ್ಕ ಸಂಖ್ಯೆ 369 ಮೈನಸ್ 594. ಮತ್ತು 3ನೇ ಸ್ಟೆಪ್ನಲ್ಲಿ 954 459 ಇಜ್ಕೊಲ್ಟು 495 ಮೈನಸ್ ಮಾಡಿದಾಗ ಮತ್ತೆ ಮುಂದುವರೆದು 4ನೇ ಸ್ಟೆಪ್ನಲ್ಲಿ 954 459 ಇಲ್ಲೂ ಕೂಡ ಏನು ಬಂದಿದೆ 495. ಅಂದರೆ 495 3 ಅಂಕಿಯ ಸಂಖ್ಯೆಗಳಲ್ಲಿ 495 ಪುನರಾವರ್ತನೆ ಆಗುತ್ತದೆ. ಇವಾಗ 3.7 ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳು. 12 ಗಂಟೆಗಳ ಸಾಮಾನ್ಯ ಗಡಿಯಾರದಲ್ಲಿ ವಿಭಿನ್ನ ವಿನ್ಯಾಸದ ಸಮಯಗಳನ್ನು ನೋಡಬಹುದು. ಉದಾಹರಣೆಗೆ 4:44, 10:10, 12:21. 12 ಗಂಟೆಗಳ ಗಡಿಯಾರದಲ್ಲಿ ಈ ವಿನ್ಯಾಸಗಳಂತೆ ಸಾಧ್ಯ ಇರುವ ಎಲ್ಲ ಸಮಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. 12 ಗಂಟೆ ಅವರು ಕೊಟ್ಟಂತೆ 4:44, 10:10, 12:21. ಅದೇ ರೀತಿ ನಾವು ಬರೆದಾಗ 1 11, 2 22, 3 3, 4:44, 5 55, 11 11, 1 1, 2 2, 3 3, 4 4, 5 5, 6 6, 7 7, 8 8, 9 9, 10 10, 12 12. ಅದೇ ರೀತಿ ಮೂರನೇ ಸ್ಟೆಪ್ನಲ್ಲಿ 1 10, 2 20, 3 30, 4 40, 5 50. 20/12/2012 ಮನೀಶ್ ಅವರ ಜನ್ಮದಿನವಿದೆ. ಇಲ್ಲಿ 2 0 1 ಮತ್ತು 2 ಅಂಕಿಗಳು ಈ ಒಂದೇ ಕ್ರಮದಲ್ಲಿ ಪುನರಾವರ್ತಿಸುತ್ತವೆ. ಇದೇ ರೀತಿಯ ಈ ಹಿಂದಿನ ಇನ್ನಿತರ ದಿನಾಂಕಗಳನ್ನು ಬರೆಯಿರಿ. ಇದೇ ರೀತಿ ದಿನಾಂಕಗಳು 19 1 1991, 12 2 2012, 1 1 2001, 2 2 2002, 3 3 2003, 11 12 2011, 4 4 2004, 8 8 1998, 5 5 2025. ಅವನ ಸಹೋದರಿ ಮೇಘನಾ ಅವರ ಜನ್ಮದಿನವು 11 2 2011 ಇದೆ. ಇಲ್ಲಿ 4 ಅಂಕಿಗಳು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಒಂದೇ ರೀತಿಯಲ್ಲಿ ಇವೆ. ಈ ರೀತಿಯಲ್ಲಿ ಸಾಧ್ಯ ಇರುವ ಹಿಂದಿನ ಎಲ್ಲ ದಿನಾಂಕಗಳನ್ನು ಬರೆಯಿರಿ. ಇಲ್ಲಿ ನೋಡ್ರಿ 11 2 2011, 12 2 2012, 13 3 2013, 14 4 2014, 15 5 2015, 16 6 2014. ಹಿಂದಿಂದ ಮುಂದೆ ಮುಂದಿಂದ ಹಿಂದೆ ಎರಡು ರೀತಿ ಓದಿದರೂ ಒಂದೇ ಥರ ಬರುವಂಥ ದಿನಾಂಕಗಳು.
ಹೀಗೆ ನಾವು ಬರಿತಾ ಹೋದಂತೆ ಇನ್ನೂ ಸಾಕಷ್ಟು ದಿನಾಂಕಗಳನ್ನ ನಾವು ಪಡೆಯುತ್ತೇವೆ. ಲಾಸ್ಟ್ ಒಂದು 19 11 1191 ಈ ರೀತಿಯಾಗಿ ನಾವು ದಿನಾಂಕಗಳನ್ನ ಪಡಿಬಹುದು. ಜೀವನ್ ಈ ವರ್ಷದ ಕ್ಯಾಲೆಂಡರ್ ನೋಡುತ್ತಿದ್ದನು. ಕ್ಯಾಲೆಂಡರನ್ನು ಪ್ರತಿ ವರ್ಷ ಏಕೆ ಬದಲಾಯಿಸಬೇಕು? ನಾವು ಕ್ಯಾಲೆಂಡರನ್ನು ಮರುಬಳಕೆ ಮಾಡಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದನು. ನೀವು ಏನನ್ನು ಯೋಚಿಸುವಿರಿ? ಕಳೆದ ವರ್ಷದ ಕ್ಯಾಲೆಂಡರ್ ಈ ವರ್ಷಕ್ಕಿಂತ ವಿಭಿನ್ನವಾಗಿರುವುದನ್ನು ನೀವು ಗಮನಿಸಿರಬಹುದು. ಅಲ್ಲದೆ ಮುಂದಿನ ವರ್ಷದ ಕ್ಯಾಲೆಂಡರ್ ಕೂಡ ಹಿಂದಿನ ವರ್ಷಗಳಿಗಿಂತ ವಿಭಿನ್ನವಾಗಿರುತ್ತದೆ. ಆದರೆ ಯಾವುದೇ ವರ್ಷದ ಕ್ಯಾಲೆಂಡರ್ ಕೆಲವು ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತದೆಯೇ? ಒಂದು ವರ್ಷದ ಎಲ್ಲ ದಿನಾಂಕಗಳು ಮತ್ತು ದಿನಗಳು ಇನ್ನೊಂದು ವರ್ಷದೊಂದಿಗೆ ನಿಖರವಾಗಿ ಹೊಂದಾಣಿಕೆಯಾಗುತ್ತದೆಯೇ? 10 ರಿಂದ 15 ವರ್ಷದಲ್ಲಿ ಒಮ್ಮೆಯಾದರೂ ಕ್ಯಾಲೆಂಡರ್ ಪುನರಾವರ್ತನೆಯಾಗುತ್ತದೆ. ಅಥವಾ 1975 1947ರ ನಡುವಿನ ಕ್ಯಾಲೆಂಡರ್ 2023ರಲ್ಲಿ 2025ರಲ್ಲಿ ಪುನರಾವರ್ತನೆಯಾಗಿರುವುದು ಉದಾಹರಣೆ ಇದೆ. ಲೆಕ್ಕಾಚಾರ ಮಾಡಿ. ಪ್ರತಿಭಾ 4, 7, 3 ಮತ್ತು 2 ಅಂಕಿಗಳನ್ನು ಬಳಸಿ ಅತಿ ಚಿಕ್ಕದಾದ ಮತ್ತು ಅತಿ ದೊಡ್ಡದಾದ 4 ಅಂಕಿ ಸಂಖ್ಯೆಗಳನ್ನು ರಚಿಸಿದಳು. ಅವಳು ಕ್ರಮವಾಗಿ 2347 ಮತ್ತು 7432. ಈ ಎರಡು ಸಂಖ್ಯೆಗಳ ವ್ಯತ್ಯಾಸ 7432 ಮೈನಸ್ 2347 5085 ಆಗಿದೆ. ಈ ಎರಡು ಸಂಖ್ಯೆಗಳ ಮೊತ್ತ 9779 ಆಗಿದೆ. ಅಂದರೆ ಇಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ 5085ಕ್ಕಿಂತ ಹೆಚ್ಚಾಗಿರುವಂತೆ ಒಂದು ಲೆಕ್ಕ. ಇಲ್ಲಿ ನಾವು ಯಾವುದಾದ್ರೂ ಸಂಖ್ಯೆಗಳನ್ನು ತೆಗೆದುಕೊಳ್ಳಬಹುದು. ಇಲ್ಲಿ 8 3 7 2 ಇದನ್ನು ದೊಡ್ಡ ಸಂಖ್ಯೆಯನ್ನು ಮಾಡಿದಾಗ 8732, ಚಿಕ್ಕ ಸಂಖ್ಯೆ ಮಾಡಿದಾಗ 2378 ಮೈನಸ್ 6354. ಇದು 5085ಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಯಾಗಿದೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ 5085ಕ್ಕಿಂತ ಕಡಿಮೆಯಾಗಿರುವಂತೆ ಇಲ್ಲಿ 3142 ಇದನ್ನು ದೊಡ್ಡ ಸಂಖ್ಯೆ ಮಾಡಿದಾಗ 4321, ಚಿಕ್ಕ ಸಂಖ್ಯೆ ಮಾಡಿದಾಗ 1734, ಮೈನಸ್ ಮಾಡಿದಾಗ 3087. ಇದು ಕೂಡ 5085ಕ್ಕಿಂತ ಕಡಿಮೆಯಾಗಿರುವ ಸಂಖ್ಯೆಯಾಗಿದೆ. ಇನ್ನು ಸಿ, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತವು 9779ಕ್ಕಿಂತ ಹೆಚ್ಚಾಗಿರುತ್ತದೆ ಅಂದಾಗ ಇಲ್ಲಿ ಬೇಕಾದ ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೋದು. ಇಲ್ಲಿ ನೋಡ್ರಿ 3 8 9 2 ಇದನ್ನು ದೊಡ್ಡ ಸಂಖ್ಯೆ ಮಾಡಿದಾಗ 9832, ಅದನ್ನೇ ಚಿಕ್ಕ ಸಂಖ್ಯೆ ಮಾಡಿದಾಗ 2389, ಪ್ಲಸ್ ಮಾಡಿದಾಗ 12221. ಇದು 9779ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ. ಡಿ, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತವು 9779ಕ್ಕಿಂತ ಕಡಿಮೆಯಾಗಿರುವಂತೆ 4 ಅಂಕಿಯ ಸಂಖ್ಯೆಗಳನ್ನು ಮಾಡಿ. 3142 ಇದನ್ನು 4321 1734 ಮಾಡಿದಾಗ ಚಿಕ್ಕ ಸಂಖ್ಯೆ ಮಾಡಿ ಅಂದಾಗ 5555 ಬಂದಿದೆ. ಇದು 9779ಕ್ಕಿಂತ ಚಿಕ್ಕ ಸಂಖ್ಯೆ ಆಗಿದೆ. ಅತಿ ಚಿಕ್ಕ ಮತ್ತು ಅತಿ ದೊಡ್ಡ 5 ಅಂಕಿಯ ಪಾಲಿಂಡ್ರೋಮ್ಗಳು ಮೊತ್ತ ಎಷ್ಟು? ಅವುಗಳ ವ್ಯತ್ಯಾಸವೇನು? ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳ ಮೊತ್ತ ಕೇಳಿದಾಗ 10001 ಇದು ಅತಿ ಚಿಕ್ಕ ಪಾಲಿಂಡ್ರೋಮ್. ಅತಿ ದೊಡ್ಡ ಪಾಲಿಂಡ್ರೋಮ್ 99999. ಇದರ ಮೊತ್ತ 1,10,000. ಅದನ್ನೇ ಚಿಕ್ಕ ವ್ಯತ್ಯಾಸ ಮಾಡಿದಾಗ 99,999 ಮೈನಸ್ 10,001. ಇದರಲ್ಲಿ ವ್ಯತ್ಯಾಸ ಮಾಡಿದಾಗ 89,998 ವ್ಯತ್ಯಾಸ ಬಂದಿದೆ. ಈಗ ಗಡಿಯಾರದಲ್ಲಿ ಸಮಯ 10:01 ಆಗಿದೆ. ಈ ಗಡಿಯಾರವು ಎಷ್ಟು ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರೋಮಿಕ್ ಸಮಯವನ್ನು ತೋರಿಸುತ್ತದೆ? ಇದರ ನಂತರದ ಸಮಯ ಎಷ್ಟು? ಗಡಿಯಾರವು 70 ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರೋಮಿಕ್ ಸಂಖ್ಯೆಯನ್ನು ತೋರಿಸುತ್ತದೆ. 10 1ರ ನಂತರ 11 11. 4ನೇ ಕ್ವಶನ್ನು. 5 6 8 3 ಸಂಖ್ಯೆಯ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಎಷ್ಟು ಹಂತಗಳನ್ನು ತೆಗೆದುಕೊಳ್ಳುತ್ತದೆ? 5 6 8 3 ಇದನ್ನು ದೊಡ್ಡ ಸಂಖ್ಯೆ ಮಾಡಿದಾಗ 8653, ಚಿಕ್ಕ ಸಂಖ್ಯೆ ಮಾಡಿದಾಗ 3568 ಮೈನಸ್ 5085. ಎರಡನೇ ಹಂತದಲ್ಲಿ 8550, ಚಿಕ್ಕ ಸಂಖ್ಯೆ ಮಾಡಿದಾಗ 558 7992. ಮೂರನೇ ಹಂತದಲ್ಲಿ 9972 ಮೈನಸ್ 2799 7173. ನಾಲ್ಕನೇ ಹಂತದಲ್ಲಿ 7731 1377 6354. ಐದನೇ ಹಂತದಲ್ಲಿ 6543 ಮೈನಸ್ 3456 3087. ಆರನೇ ಹಂತದಲ್ಲಿ 8730, ಚಿಕ್ಕ ಸಂಖ್ಯೆ ಮಾಡಿದಾಗ 378 8352. ಏಳನೇ ಹಂತದಲ್ಲಿ ದೊಡ್ಡ ಸಂಖ್ಯೆ ಮಾಡಿದಾಗ 8532, ಚಿಕ್ಕ ಸಂಖ್ಯೆ ಮಾಡಿದಾಗ 2358 6174. ಇದು ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ. ಅಂದರೆ ಇಲ್ಲಿ ನಾವು ಒಟ್ಟು 7 ಹಂತಗಳಲ್ಲಿ ಮಾಡಿದಾಗ ಒಂದು ಕಪ್ರೇಕರ್ ಅವರ ಸಂಖ್ಯೆಯನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 3.8 ಮಾನಸಿಕ ಗಣಿತವನ್ನು ನೋಡೋಣ. ತಪ್ಪದೇ ನಮ್ಮ GS ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.